ಇದಕ್ಕೆ ನಾನು ಪಾಸ್ಟರ್ ಪಂಡಿತ್ ಕಲ್ಯಾಣ ಕರ್ನಾಟಕ ಪಾಸ್ಟರ್ ಫೆಲೋಶಿಪ್ನ ಅಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ. ಇವಾಗ ವಿಶೇಷವಾಗಿ ನಮ್ಮ ಸಮುದಾಯದಿಂದ ಅಂದ್ರೆ ಕ್ರೈಸ್ತ ಅಲ್ಪಸಂಖ್ಯಾತರ ಸಮುದಾಯದಿಂದ ಮತ್ತು ಕ್ರೈಸ್ತ ಎಲ್ಲ ಪಾಸ್ಟರ್ ಒಕ್ಕೂಟಗಳಿಂದ ಬೀದರ್, ಗುಲ್ಬರ್ಗ ಈ ಭಾಗದಲ್ಲಿ ಕ್ರೈಸ್ತರಿಗೆ ಬೇಕಾದಂತ ಒಂದು ಮಾನ್ಯತೆ ನಮಗೆ ಅನೇಕ ವರ್ಷಗಳಿಂದ ಸಿಗ್ತಾ ಇಲ್ಲ. ಆದರೂ ಕೂಡ ನಾವು ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಸಹೋದರ SP ರಾಜಶೇಖರ್ ಬೀದರ್ ಅವರ ಒಂದು ಪರವಾಗಿ ನಾವು ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಬರುವಂತ ದಿನಗಳಲ್ಲಿ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರಿಗೂ ಹಾಗೂ ಕೇಂದ್ರೀಯ ನಾಯಕರಿಗಳಿಗೂ ನಮ್ಮ ಒಂದು ಬೇಡಿಕೆ ಇದೆ ನಮ್ಮ ಸಮುದಾಯದ ವತಿಯಿಂದ. ಅದಕ್ಕೋಸ್ಕರ ದಯಮಾಡಿ ನಮ್ಮ ಸಮುದಾಯಕ್ಕೆ ತಾವು ಸ್ಥಾನ ಕೊಟ್ಟು ಸಹಕರಿಸಬೇಕು. ಮತ್ತ ಇನ್ನೂ ಹೆಚ್ಚಿಗೆ ನಾವು ವಿಶ್ವಾಸ ಕೊಡ್ತೇವೆ ಪಕ್ಷದ ಜೊತೆಗಿರುವಂತದ್ದು, ಇನ್ನೂ ಹೆಚ್ಚಿಗೆ ಕಾರ್ಯ ಮಾಡ್ತೇವೆ ಪಕ್ಷಕ್ಕಾಗಿ. ಅದಕ್ಕೋಸ್ಕರ ಈ ರೀತಿಯಲ್ಲಿ ನಮ್ಮ ಆಶೆ ಭಾವಗಳಿಗೆ ಒಂದು ಸ್ಪಂದಿಸುವಾಗ ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರರು ಮಾಡಿರುವಂತ ಅನೇಕ ಸೇವೆಗಳನ್ನು ಗುರುತಿಸಿ ಸುಮಾರು 30-35 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಜೊತೆಗಿಳಿದು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನೇಕ ಒಂದು ಚುನಾವಣೆಗಳಲ್ಲಿ ಅನೇಕ ಶಾಸಕರ ಆಗಿರ್ಬೋದು, MLAಗಳಾಗಿರ್ಬೋದು, ಅನೇಕ ಒಂದು ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಒಂದು ಶಾಸಕರು ಗೆದ್ದು ಬರ್ಬೇಕಾದ್ರೆ ಮತ್ತು MP ಗಳು ಗೆದ್ದು ಬರ್ಬೇಕಾದ್ರೆ ಅವ್ರದ್ದು ಬಹಳ ಮುಖ್ಯ ಪಾತ್ರ ಇದೆ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನಮ್ಮೆಲ್ಲರ ಒಂದು ಮನವಿ ಇದೆ. ಕಲಬುರಗಿ ಪಾಸ್ಟರ್ ಫೆಲೋಶಿಪ್ ವತಿಯಿಂದ, ಕಲಬುರಗಿ ಜನತೆ ವತಿಯಿಂದ, ಬೀದರ್ ವತಿಯಿಂದ, ಎಲ್ಲಾ ಕ್ರೈಸ್ತ ಒಂದು ಅಲ್ಪಸಂಖ್ಯಾತರ ವತಿಯಿಂದ ನಾವು ಮನವಿ ಮಾಡಿಕೊಳ್ತೇವೆ. ಸಹೋದರ ರಾಜಶೇಖರ್ ಅವರಿಗೆ ಮುಂಬರುವ ದಿನಗಳಲ್ಲಿ ಒಂದು ವಿಧಾನ ಪರಿಷತ್ತಿನ ಸದಸ್ಯತ್ವ ನಾಮನಿರ್ದೇಶನ ಮಾಡಬೇಕೆಂಬುದಾಗಿ ಕಳಕಳಿಯ ವಿನಂತಿ ನಾವು ಮಾಡಿಕೊಳ್ತೇವೆ. ವಿಶೇಷವಾದಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವುದೇನೆಂದ್ರೆ ಒಂದೇ ಗುಲ್ಬರ್ಗಾ ವತಿಯಿಂದ ಮತ್ತು ಪಾಸ್ಟರ್ ಕಮಿಟಿ, ಪಾಸ್ಟರ್ ಫೆಲೋಶಿಪ್, ಗುಲ್ಬರ್ಗಾದ ಕ್ರೈಸ್ತ ಮಕ್ಕಳ ಒಂದು ವಿನಂತಿ ಆಗಿರುತ್ತದೆ. SP ರಾಜಶೇಖರ್ ಬೀದರ್ ಅವರಿಗೋಸ್ಕರ ಒಂದು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ MLC ಸದಸ್ಯರಾಗಿ ನಾಮನಿರ್ದೇಶನ ಮಾಡುವುದಕ್ಕಾಗಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕ ಹೈದರಾಬಾದ್ ನಲ್ಲಿ ಅವರು ಮಾಡಿದಂತಹ ಒಂದು ಸೇವೆ ಕಾರ್ಯಗಳನ್ನು ನಾವು ನೆನೆಸ್ಕೊಳ್ತೇವೆ. 1996ರಿಂದ ಸತತವಾಗಿ 30 ವರ್ಷಗಳು ಅವರು ಸಮಾಜ ಸೇವೆಯಲ್ಲಿ, ಸಾರ್ವಜನಿಕ ಸೇವೆಯಲ್ಲಿ ಮಾತ್ರವಲ್ಲ ಕಾಂಗ್ರೆಸ್ ಪಕ್ಷವಾಗಿ ನಿಷ್ಠೆಯಿಂದ ಅವರು ಸೇವೆ ಮಾಡಿರ್ತಾರೆ. ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಒಂದು ಸದಸ್ಯರಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತ ಮತ್ತು ಬಡ ಜನರಿಗೋಸ್ಕರ ಅವರು ಮಾಡಿದಂತ ಸೇವೆಗಳನ್ನು ನೆನೆಸಿಕೊಂಡು ಈ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲಾ 6 ತಾಲೂಕದಲ್ಲಿ ಒಂದು ಒಳ್ಳೆ ಹೆಸರು ದೇವರು ಅವರಿಗೆ ಆಗಿ ಇಟ್ಟಿದಂತದ್ದಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ನೆನೆಸ್ಕೊಂಡು ನಮ್ಮ ಒಂದೇ ಒಂದು ಕಾಳಜಿ ಏನಂತಂದ್ರೆ ಅವರಿಗೋಸ್ಕರ MLC ನಾಮನಿರ್ದೇಶನ ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ದುಡಿದಂತದನ್ನು ನೆನಪು ಮಾಡಿಕೊಳ್ಳಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಕ್ರೈಸ್ತರಿಗಾಗಿ ಕಳೆದ 50 ವರ್ಷಗಳಿಂದ ಯಾವುದೇ ಒಂದು ಸ್ಥಾನಮಾನ ಇಲ್ಲಿವರೆಗೂ ದೊರೆತಿಲ್ಲ. ಈ ಒಂದು ವಿಷಯದಲ್ಲಿ ಬಹಳಷ್ಟು ನಮಗೆ ದುಃಖ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸಮಾಜವನ್ನು ನೆನಪು ಮಾಡಿಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ SP ರಾಜಶೇಖರಿಗೋಸ್ಕರ ವಿಶೇಷವಾದಂತಹ ಒಂದು ಸ್ಥಾನಮಾನಕ್ಕಾಗಿ ಸನ್ಮಾನಿಸಬೇಕಂತ ಹೇಳಿ ನಾವು ಬೇಡುವಂತರಾಗಿದ್ದೇವೆ. ಮಾತ್ರವಲ್ಲ ಮುಖ್ಯಮಂತ್ರಿ DK ಶಿವಕುಮಾರ್ಗಾಗಿ ಕೂಡ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಅವರಿಗೂ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ನಾವು ವಿನಂತಿ ಮಾಡುವಂತರಾಗಿದ್ದೇವೆ. ನಮ್ಮ ಸಕಲ ಕಾಂಗ್ರೆಸ್ ಎಲ್ಲ MP MLAಗಳಿಗೋಸ್ಕರ ಅವರು ದುಡಿದಂತ ಕಾರ್ಯಗಳನ್ನು ನೆನಪಿಟ್ಟುಕೊಂಡು ಇದನ್ನು ಮಾಡಿ ಕ್ರೈಸ್ತರಿಗೆ ಒಂದು ಸಂತೋಷದ ಸಮಾಧಾನ ಸುದ್ದಿ ಕೊಡ್ತೀವಿ ಅಂತ ವಿನಂತಿ ನಾವು ಮಾಡ್ತಾ ಇದ್ದೇವೆ. ಧನ್ಯವಾದ. ನನ್ನ ಹೆಸರು ಬಾಬು RD, ಗುಲ್ಬರ್ಗಾ.